ಇಲ್ಲಿ ಜೆರಾಕ್ಸ್ ಹೋಯ್ದೇನು ನೀ ಜೆರಾಕ್ಸ್ ಹೋಯ್ದಿ ಹೇಳ್ತಾರ ನೀನು ಹೇಳೋ ಸಂಬಂಧ ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಮತ್ತು NET ನೆಟ್ ಎಕ್ಸಾಮ್ 2025 ಪತ್ರಿಕೆ 2 ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ದಲ್ಲಿ ಕೆಸೆಟ್ ಮತ್ತು NET ನೆಟ್ ಪರೀಕ್ಷೆ ಪಾಸ್ ಆಗೋದು ತುಂಬಾ ಸುಲಭವಾಗಿದೆ. ಇಲ್ಲಿ ನಾನು ಹೇಳುವ ಮಾತು ತಾವೆಲ್ಲರೂ ಪಾಸಿಟಿವ್ ಆಗಿ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ದೃಷ್ಟಿಕೋನದೊಳಗೆ ಅರ್ಥ ಮಾಡಿಕೊಳ್ಳಬೇಕು. ನನಗೆ ಈ ಸಬ್ಜೆಕ್ಟ್ದ ನಾಲೆಜ್ ಡಿಟೇಲ್ ಆಗಿ ಇಲ್ಲ, ಆದ್ರೂ ಕೂಡ ಪರೀಕ್ಷೆ ಹೇಗೆ ಪಾಸ್ ಮಾಡಬಹುದು ಅನ್ನುವ ಫುಲ್ ಕಾನ್ಫಿಡೆನ್ಸ್ ನನಗಿದೆ. ಮತ್ತು ಇಲ್ಲಿ ತನಕ ನಾನು ಈ ಮೆಥಡನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಫೇಸ್ ಟು ಫೇಸ್ ಆಗಿ ಹೇಳಿ ಮಟೀರಿಯಲ್ ಕೊಟ್ಟಿದ್ದೇನೋ ಅವರೆಲ್ಲರೂ ಪರೀಕ್ಷೆ ಪಾಸ್ ಆಗಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆ ಮತ್ತು ನನ್ನ ಅನುಭವ ಎರಡೂ ಕೂಡಿಸಿ ಇಲ್ಲಿ ಕೆಸೆಟ್ ಪೇಪರ್ 2 ಪೊಲಿಟಿಕಲ್ ಸೈನ್ಸ್ದಲ್ಲಿ ಯಶಸ್ವಿ ಪಡೆಯೋಣ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ವಿಶೇಷವಾಗಿ ಕರ್ನಾಟಕದ ಎಲ್ಲ ವಿದ್ಯಾರ್ಥಿ ಮಿತ್ರರು ನೀವೆಲ್ಲರೂ ಕೆಸೆಟ್ಗಾಗಿ ಪ್ರಿಪರೇಷನ್ ಮಾಡ್ತಾ ಇರ್ತೀರಿ, ನಾವು ಒಪ್ಪಿಕೊಳ್ಳುತ್ತೇನೆ. ಆದರೆ ಅತಿ ಕಡಿಮೆ ವಿದ್ಯಾರ್ಥಿಗಳು NET ನೆಟ್ ಎಕ್ಸಾಮ್ ಅನ್ನು ಬರೆಯುತ್ತಾರೆ. ಈಗ ನಾನು ಮಾಡುವ ವಿಡಿಯೋದ ಒಂದೇ ಒಂದು ಉದ್ದೇಶ, ನೀವು ಎಲ್ಲರೂ ಕೂಡ ನನಗೋಸ್ಕರ ನನಗೋಸ್ಕರ ನೆಟ್ ಎಕ್ಸಾಮ್ ಬರೀಬೇಕು. ಕೆಸೆಟ್ ಎಕ್ಸಾಮ್ಗಿಂತ NET ನೆಟ್ ಎಕ್ಸಾಮ್ ತುಂಬಾ ಈಸಿಯಾಗಿದೆ ಮತ್ತು ಸರಳವಾಗಿದೆ. ಇಷ್ಟೇ ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲಿಷ್ ಮೀಡಿಯಂದಲ್ಲಿ ಕೇಳುತ್ತಾರೆ ಎಂಬ ಭಯದಿಂದ ನಾವು ಈ ಎಕ್ಸಾಮ್ ಅನ್ನು ಬರೆಯುವುದಿಲ್ಲ. ಆದರೆ ಆ ಭಯವನ್ನು ಕಡಿಮೆ ಮಾಡುವ ಸಲುವಾಗಿ, ಭಯವನ್ನು ಹೊಡೆದೋಡಿಸುವ ಸಲುವಾಗಿ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಪೊಲಿಟಿಕಲ್ ಸೈನ್ಸ್ದಲ್ಲಿ ಕೆಸೆಟ್ ಪಾಸ್ ಆಗಬೇಕಾದ್ರೆ ಮೊದಲನೇ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ಪೇಪರ್ ನಂಬರ್ 1. ಪೇಪರ್ 1 ನಲ್ಲಿ ಯಾರು ಹೆಚ್ಚಿಗೆ ಮಾರ್ಕ್ ಅನ್ನು ಪಡೆಯುತ್ತಾರೋ ಅಗದಿ ಆರಾಮಾಗಿ 60, 70, 80, 60 ಮಿನಿಮಮ್ 50 ಮಾರ್ಕ್ಸ್. ಓಕೆ, ಪೇಪರ್ 1 ಅಲ್ಲಿ 50 ಅಂತೂ ಕಣ್ಣು ಮುಚ್ಚಿ ತಗೊಂತೀರಿ. ಆದರೆ 60, 60, 70 ದಟ್ ಈಸ್ ದ ಬೆಸ್ಟ್ ಸ್ಕೋರ್. 60 to 70 ಈ ರೇಂಜ್ ದೊಳಗೆ ಪೇಪರ್ 1 ನಲ್ಲಿ ಮಾರ್ಕ್ಸ್ ಪಡಿಬೇಕು. ಇನ್ನು ಪೇಪರ್ 2 ಪೊಲಿಟಿಕಲ್ ಸೈನ್ಸ್ ದೊಳಗ ಕೇಳೋದೇ 100 ಕ್ವಶನ್. 100 ಕ್ವಶನ್ ಒಳಗ ನೀವು ಹೀಗೆ ತಿಳ್ಕೋರಿ 30 ಪ್ರಶ್ನೆ ಬರುವುದಿಲ್ಲ ಅಂತೇಳಿ ತಿಳ್ಕೊಂಬಿಡ್ರಿ, ಬರುವುದೇ ಇಲ್ಲ. ಅಟ್ಲೀಸ್ಟ್ ನೀವು 70% ಸ್ಟಡಿ ಮಾಡ್ರಿ. 70% ಸ್ಟಡಿ ಇಲ್ಲಾಂದ್ರೂ ಕೂಡ ನಾನು ಹೇಳಿದಷ್ಟೇ ಸ್ಟಡಿ ಮಾಡ್ರಿ. 50% ಸ್ಟಡಿ ಮಾಡ್ರಿ, ಪೊಲಿಟಿಕಲ್ ಸೈನ್ಸ್ದೊಳಗೆ ಪರೀಕ್ಷೆ ಪಾಸ್ ಆಗ್ರಿ. ಓಕೆ, ಒಂದು ದೊಡ್ಡ 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 ಬುಕ್ಗಳು ಮಾರ್ಕೆಟ್ ಅಂತ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಬುಕ್ ಅಲ್ಲಿಗತ್ತೀನಿ ನಾನು ನಿಮಗೆ. ಮೊದಲು ನಾ ಏನ್ ಹೇಳಗತ್ತೀನಿ ನೋಡ್ರಿ, ರೆಫರೆನ್ಸ್ ಬುಕ್ ತಗೊಂತಿರ್ತಾರೆ, ಇಷ್ಟಿಷ್ಟು ಉದ್ದೊಂದು ಬುಕ್, ಇಷ್ಟು ದಪ್ಪ ಅಂಥವು ಯಾವ ಬುಕ್ ತಗೊಳ್ಳೋದಿಲ್ಲ. ತಗೊಂಡ್ರು ನಿಮ್ಮ ಹತ್ರ ಇರ್ಲಿ, ಅದನ್ನ ತೆಗೆದು ಓದಬೇಡ್ರು ಕೂಡ. ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಓದ್ರಿ. ಓಕೆ, ಪ್ಲೀಸ್ ಅಗದಿ ನಮ್ರತೆಯಿಂದ ಈ ಮಾತನ್ನು ಹೇಳುತ್ತಿದ್ದೇನ್ರಿ. ಅಹಂ ಮತ್ತು ಇಗೋ ಈ ಶಬ್ದ ಅಲ್ಲ, ಸೊಕ್ಕಿನಿಂದ ಈ ಮಾತು ಹೇಳ್ತಾ ಇಲ್ರಿ. ನೀವು ಎಲ್ಲಿ ಏನು ಮಾಡಿದ್ರೆ ಕೆಸೆಟ್ ಪಾಸ್ ಆಗ್ತೀರ ಅನ್ನೋದು ಒಂದು ಐಡಿಯಾ ಹೇಳ್ತಾ ಇದ್ದೀನಿ. ಪೇಪರ್ 1 ನಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡ್ರಿ. ಓಕೆ, ಇನ್ನು ಪೇಪರ್ 2 ಒಳಗ 100 ಕ್ವಶನ್, ಒಂದಕ್ಕೆ 2 ಮಾರ್ಕು, 200 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬರ್ಬೇಕ್ರಿ? ಏನೂ ಸ್ಟಡಿ ಮಾಡಬೇಡ್ರಿ. ನೀವು ನಾಳೆ ಹೋಗಿನೇ ಕೆಸೆಟ್ ಎಕ್ಸಾಮ್ ಬರೀರಿ. 200ಕ್ಕೆ ನಿಮಗೆ ಮಾರ್ಕ್ಸ್ ಎಷ್ಟು ಬೀಳ್ತಾವ್ರಿ? 60 ಮಾರ್ಕ್ ಗ್ಯಾರಂಟಿ ಅಲ್ಲಿಗತ್ತೀನಿ ನಾನು.
60 ಮಾರ್ಕ್ಸ್ ಇವತ್ತೇ ತಗೊಂತೀರಿ ನೀವು ಪೊಲಿಟಿಕಲ್ ಸೈನ್ಸ್ MA ಮಾಡಿರಲು ಇವತ್ತೇ ಹೋಗಿ ಕೆಸೆಟ್ ಎಕ್ಸಾಮ್ ಬರೀರಿ, ಇವತ್ತೇ NET ನೆಟ್ ಎಕ್ಸಾಮ್ ಬರೀರಿ, 60 ಮಾರ್ಕ್ಸ್ ನಿಮಗೆ ಬರ್ತೈತಿ. ಎಷ್ಟಕ್ರಿ? ಔಟ್ ಆಫ್ 200ಕ್ಕೆ. ಇನ್ನು ಎಷ್ಟು ಮಾರ್ಕ್ ನಿಮಗೆ ಬರಬೇಕು? ಇನ್ನು 30 ಮಾರ್ಕ್ಸ್ ಬರಬೇಕು, 30 to 40. ನಂದು ಉದ್ದೇಶ 100 ಕ್ರಾಸ್ ಮಾಡ್ರಿ ನೀವು ಪೊಲಿಟಿಕಲ್ ಸೈನ್ಸ್ದೊಳಗೆ. ಮಿನಿಮಮ್ 90, ಮ್ಯಾಕ್ಸಿಮಮ್ 100. ಇಲ್ಲಿ 100 ಪೊಲಿಟಿಕಲ್ ಸೈನ್ಸ್ ಒಳಗೆ, ಪೇಪರ್ 1 ಒಳಗೆ 60, ಎರಡೂ ಸೇರಿ 150 ಅಬೌವ್ ತಗೊಂಡ್ರಂದ್ರೆ ಕೆಸೆಟ್ ಪಾಸ್, NET ನೆಟ್ ಎಕ್ಸಾಮ್ ಪಾಸ್. ಇನ್ನು ಪೊಲಿಟಿಕಲ್ ಸೈನ್ಸ್ದೊಳಗೆ ಏನು ಮಾಡಿದ್ರೆ ಪರೀಕ್ಷೆ ಪಾಸ್ ಆಗ್ತೀವಿ ಸರ್? ಮೊದಲನೇ ಕೆಲಸ ಸಿಲೆಬಸ್ ಅನ್ನ ಬರೆದು ನಿಮ್ಮ ನೋಟ್ಬುಕ್ದೊಳಗೆ ಬರೀರಿ. ಒಂದು ನೋಟ್ಬುಕ್ದೊಳಗೆ ಬರೀಬೇಕು, ಒಂದು ದೊಡ್ಡದು ಪೇಜ್ ಮೇಲೆ ಬರೆದು ನೀವು ಎಲ್ಲಿ ಸ್ಟಡಿ ಮಾಡ್ತೀರಿ ಆ ಕೋಲಿ ಒಳಗೆ, ಆ ರೂಮ್ದೊಳಗೆ ಅದನ್ನ ಪೇಸ್ಟ್ ಮಾಡೋದು, ಹಚ್ಚೋದು, ಗೋಡೆ ಮೇಲೆ ಅಂಟಿಸೋದು. ಸ್ಕೆಚ್ ಪೆನ್ನಲ್ಲಿ ಬರೀಬೇಕು ಸಿಲೆಬಸ್ ಅನ್ನ ದೊಡ್ಡ ಅಕ್ಷರದಿಂದ. ನೋಟ್ಬುಕ್ದೊಳಗೂ ದೊಡ್ಡ ಅಕ್ಷರಗಳಿಂದ ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನ ಬರೀರಿ. ಇರೋದೇ 10 ಚಾಪ್ಟರ್. ಮೊದಲಿಗೆ ಚಾಪ್ಟರ್ ನೇಮ್ ಬರೀರಿ. ಮೊದಲನೇ ಚಾಪ್ಟರ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತಗಳು. ಎರಡನೇದು ಪೊಲಿಟಿಕಲ್ ಥಾಟ್ಸ್, ರಾಜಕೀಯ ವಿಚಾರಗಳು, ವಿಚಾರ. ಮೂರನೇದು ಇಂಡಿಯನ್ ಪೊಲಿಟಿಕಲ್ ಥಾಟ್, ಭಾರತೀಯ ರಾಜಕೀಯ ವ್ಯಕ್ತಿಗಳು ಹೇಳಿದಂತ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರಗಳು, ಇಂಡಿಯನ್ ಪೊಲಿಟಿಕಲ್ ಥಾಟ್. ನಾಲ್ಕನೇದು ಕಂಪೇರಿಟಿವ್ ಪೊಲಿಟಿಕಲ್ ಅನಾಲಿಸಿಸ್. 2 ಅಥವಾ 3 ಅಥವಾ 4 ಒಂದು ಅಪ್ರೋಚ್ಗಳನ್ನ ಕಂಪ್ಯಾರಿಸನ್ ಮಾಡೋದು, ಹೋಲಿಕೆ ಮಾಡೋದು ಅದ್ರಿ ಪೊಲಿಟಿಕಲ್ ಅನಾಲಿಸಿಸ್ ಮಾಡೋ ಸಲುವಾಗಿ. 5ನೇದು ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧ. ಈಗ ನೋಡ್ರಿ, ಭಾರತ ಪಾಕಿಸ್ತಾನ ಜಗಳ ನಡೆದೈತಿ, ಯುದ್ಧ ಆಗೋದು. ಈ ಸಮಯದೊಳಗ ಚೀನಾದ ದೃಷ್ಟಿಕೋನ ಬೇರೆ, ರಷ್ಯಾದ ದೃಷ್ಟಿಕೋನನೇ ಬೇರೆ, ಜಪಾನದ ದೃಷ್ಟಿಕೋನ ಬೇರೆ, ಬಾಂಗ್ಲಾದೇಶದ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡೋ ಉದ್ದೇಶ ಬೇರೆ. ಯಾವ ದೇಶಗಳು ಯಾವ ದೇಶಕ್ಕೆ ಸಪೋರ್ಟ್ ಮಾಡುತ್ತವೆ ಮತ್ತು ಏಕೆ ಸಪೋರ್ಟ್ ಮಾಡುತ್ತವೆ, ಒಂದಕ್ಕೊಂದ್ರ ಸಂಬಂಧ ಏನಿದೆ ಅನ್ನೋದನ್ನ ಇಂಟರ್ನ್ಯಾಷನಲ್ ರಿಲೇಷನ್ದೊಳಗೆ ನಮಗೆ ಓದೋದೈತ್ರಿ. 6ನೇದು ಇಂಡಿಯಾಸ್ ಫಾರಿನ್ ಪಾಲಿಸಿ, ಭಾರತದ ಪರರಾಷ್ಟ್ರಗಳ ಜೊತೆಗೆ ನಾವು ಯಾವ ರೀತಿ ಒಪ್ಪಂದನ ಮಾಡಿಕೊಂಡಿದ್ದೇವೆ, ಯಾವ ರೀತಿ ವಿಷಯದ ಮೇಲೆ ಅಗ್ರಿಮೆಂಟ್ ಮಾಡಿದ್ದೇವೆ, ನಮ್ಮ ಪಾಲಿಸಿ ಏನು, ಇಂಡಿಯಾಸ್ ಫಾರಿನ್ ಪಾಲಿಸಿ. ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. 7ನೇದು ನಮ್ಮ ದೇಶದೊಳಗಿರುವ ರಾಜಕೀಯ ಸಂಸ್ಥೆಗಳು, ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಅವುಗಳ ಸ್ಥಾಪನೆ ಎಲ್ಲೈತು, ಹೇಗಾಯ್ತು, ಯಾರು ಮಾಡಿದ್ರು, ಎಷ್ಟನೇ ಇಶ್ಯದೊಳಗೆ ಸ್ಥಾಪನೆ ಮಾಡಿದ್ರು, ಅದರ ಉದ್ದೇಶ ಏನು, ಅದ್ರ ಏನ್ ಕೆಲಸ. 8ನೇದು ಪೊಲಿಟಿಕಲ್ ಪ್ರೊಸೆಸ್ ಇನ್ ಇಂಡಿಯಾ, ಭಾರತದೊಳಗ ರಾಜಕೀಯ ಪ್ರೊಸೆಸ್ಗಳು ಹೇಗೆ ನಡೆಯುತ್ತವೆ. 9ನೇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಮರ್ಥ ಬಾಯಿ ಮುಚ್ಚು ನೋಡೋ ಮಂಜರ. 10ನೇದು ಗವರ್ನೆನ್ಸ್ ಮತ್ತು ಪಬ್ಲಿಕ್ ಪಾಲಿಸಿ ಇನ್ ಇಂಡಿಯಾ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರ್ತೈತಿ, ಗವರ್ನೆನ್ಸ್ ಆಡಳಿತ ಮತ್ತು ಪಬ್ಲಿಕ್ ಪಾಲಿಸಿ ಇನ್ ಇಂಡಿಯಾ. ಇವು ಮೇನ್ ಚಾಪ್ಟರ್ಸ್ ಅದಾವ್ರಿ. ಇನ್ನು ಈ ಚಾಪ್ಟರ್ದೊಳಗೆ ಏನು ಸಬ್ ಪಾಯಿಂಟ್ಸ್ ಅದಾವ, ಆ ಸಬ್ ಪಾಯಿಂಟ್ ಕೂಡ ನೀವು ಡಿಟೇಲ್ ಆಗಿ ನೋಟ್ಬುಕ್ದೊಳಗೆ ಬರೀಬೇಕು. ಇದು ಸ್ಟ್ರಾಟಜಿ ಹೇಳಗತ್ತೀನ್ರಿ. ದೊಡ್ಡ ಬುಕ್ ತಗೊಂಡು ಓದೋಕ್ಕಿಂತ ಮೊದಲಿಗೆ ಈ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕು. ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಅಂದ್ರೆ ಗ್ಯಾರಂಟಿ ಅಲ್ಲಗತ್ತೀನಿ ನಾನು ನಿಮ್ಗೆ. ಅಟ್ಲೀಸ್ಟ್ ಫಸ್ಟ್ ರ್ಯಾಂಕ್ ಬರಲಿಲ್ಲ ಅಂದ್ರೂ ಯು ವಿಲ್ ಗೆಟ್ ದ ರಿಸಲ್ಟ್. ಕೆಸೆಟ್ ಪಾಸ್ ಅಂತೂ ಆಗ್ತೀರಿ, NET ನೆಟ್ ಪಾಸ್ ಅಂತೂ ಆಗ್ತೀರಿ. ಓಕೆ. ಇನ್ನು ಸಪೋಸ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತಗಳು ಏನು ಅದನ್ನ ಬರೀರಿ ಸಿಲೆಬಸ್ದೊಳಗೆ. ಇಲ್ಲಿ ಕೆಲವೊಂದು ಕನ್ಸೆಪ್ಟ್ ಕೇಳ್ತಾನೆ. 16 ಲಿಬರ್ಟಿ ಎಂದರೇನು, ಸ್ವಾತಂತ್ರ್ಯ ಎಂದರೇನು, ಈಕ್ವಾಲಿಟಿ ಸಮಾನತೆ ಎಂದರೇನು, ಸಮಾನತೆ ಬಗ್ಗೆ ಸಂವಿಧಾನದೊಳಗೆ ಎಷ್ಟನೇ ಆರ್ಟಿಕಲ್ ಮಾಹಿತಿ ಹೇಳಿದೆ, ಅದು ಹೇಗೆ ಹೇಳಿದೆ, ಈಕ್ವಾಲಿಟಿಯ ಡೆಫಿನೇಷನ್ ಯಾವುದು, ಜಸ್ಟಿಸ್ ಎಂದರೇನು, ಇದರ ಡೆಫಿನೇಷನ್ ಯಾವುದು, ಜಸ್ಟಿಸ್ ಹೇಗೆ ಉಂಟಾಗುತ್ತದೆ, ಜಸ್ಟಿಸ್ ಬಗ್ಗೆ ಯಾವ ಬುಕ್ಕಲ್ಲಿ ಹೇಳಿದ್ದಾರೆ, ಜಸ್ಟಿಸ್ ಬಗ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದೊಳಗ ಯಾವ ಆರ್ಟಿಕಲ್ ಹೇಳುತ್ತದೆ, ರೈಟ್ಸ್ ಎಂದರೇನು, ಎಷ್ಟು ಪ್ರಕಾರದ ಹಕ್ಕುಗಳದವ್ರಿ. ಒಂದು ಹಕ್ಕು ನಾವೇನು ಕರಿತೀವಿ ರೈಟ್ಸ್, ಎಷ್ಟು ರೈಟ್ಸ್ ಅದಾವ, ಯಾವ ರೈಟ್ಸ್ ಅದಾವ್ರಿ, ಇದನ್ನ ಇಲ್ಲಿ ನಾವು ಸ್ಟಡಿ ಮಾಡಿ. ಡೆಮೋಕ್ರಸಿ ಅಂದ್ರೇನು, ಡೆಮೋಕ್ರಸಿ ಯಾವಾಗ ಹುಟ್ಟಿತು, ಡೆಮೋಕ್ರಸಿಯನ್ನ ಸಪೋರ್ಟ್ ಮಾಡಿದವರು ಯಾರು, ಡೆಮೋಕ್ರಸಿಯ ಡೆಫಿನೇಷನ್ ಯಾವುದು, ಡೆಮೋಕ್ರಸಿ ಸದ್ಯ ಯಾವ ದೇಶದಲ್ಲಿ ನಡೆಯುತ್ತಿದೆ, ಪವರ್ ಎಂದ್ರೇನು, ಪವರ್ದ ಡೆಫಿನೇಷನ್ ಯಾವುದು, ಪವರ್ ಏನು ಮಾಡುತ್ತದೆ, ಯಾವ ಘಟಕದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತದೆ, ಸಿಟಿಜನ್ಶಿಪ್ ಎಂದ್ರೇನು, ಸಿಟಿಜನ್ಶಿಪ್ ಹೇಗೆ ಅಂದ್ರೆ ನಾಗರಿಕತ್ವ ಎಂದ್ರೇನು, ನಾಗರಿಕತ್ವವನ್ನು ನಾವು ಹೇಗೆ ಪಡಿಬಹುದು. ಈಗ ನೋಡ್ರಿ, ನಾಗರಿಕತ್ವ ಪಡೆಯುವ ಸಲುವಾಗಿ
ಏನು ಅರ್ಹತೆ ನಮಗೆ ಬೇಕು ಇದರಲ್ಲಿ ನಾವು ಸ್ಟಡಿ ಮಾಡಿ. ಲಿಬರಲಿಸಮ್ ಎಂದರೇನು, ಸೋಷಿಯಲಿಸಮ್ ಎಂದರೇನು, ಸೋಷಿಯಲಿಸಮ್ದ ಅರ್ಥ ಯಾವುದು, ಸೋಷಿಯಲಿಸಮ್ದ ಬಗ್ಗೆ ಮಾಹಿತಿ ಹೇಳದಂತ ವ್ಯಕ್ತಿಗಳು ಯಾರು, ಕನ್ಸರ್ಟಿಸಮ್ ಎಂದರೇನು, ಮಾರ್ಕ್ಸಿಸಮ್ ಎಂದರೇನು, ಫೆಮಿನಿಸಮ್, ನಾವೇನ್ ಕರಿತೀವಿ ಮಹಿಳೆ ಬಗ್ಗೆ, ಮಹಿಳಾ ದೃಷ್ಟಿಕೋನದಲ್ಲಿ ಇರುವಂತ ಒಂದು ಕಾನ್ಸೆಪ್ಟ್. ಇಕೋಲೋಗಿಸಮ್, ರಾಜಕೀಯ ಮಾಡುವಾಗ ಇಕೋಲಾಜಿಕಲ್ ಅಂದ್ರೆ ಈ ಪರಿಸರ ಮೇಲೆ ಕಾಳಜಿ ವಹಿಸಿ ರಾಜಕೀಯ ಮಾಡೋದು. ಮಲ್ಟಿಕಲ್ಚರಲಿಸಮ್, ಇವತ್ತು ಎಲ್ಲಾ ದೇಶಗಳು ಒಂದಾಗ್ತಾ ಇದಾವೆ. ಒಬ್ಬ ವ್ಯಕ್ತಿ ನಮ್ಮ ಭಾರತ ದೇಶದ ವ್ಯಕ್ತಿ ಪ್ರಪಂಚದ ಯಾವ ದೇಶದೊಳಗೆ ಹೋಗಿ ಕೂಡ ಕೆಲಸ ಮಾಡುತ್ತಿದ್ದಾನೆ. ಮಲ್ಟಿಕಲ್ಚರಲಿಸಮ್, ಇಂಡಿಯಾದೊಳಗೆ ಬೇರೆ ಬೇರೆ ಸಂಸ್ಕೃತಿಯು ಇವೆ. ಪೋಸ್ಟ್ ಮಾಡರ್ನಿಸಮ್ ಎಂದ್ರೇನು, ಪೋಸ್ಟ್ ಮಾಡರ್ನಿಸಮ್ ಯಾವಾಗ ಪ್ರಾರಂಭ ಆಯಿತು, ಪೋಸ್ಟ್ ಮಾಡರ್ನಿಸಮ್ ಬಗ್ಗೆ ಹೇಳಿದಂತ ವ್ಯಕ್ತಿಗಳು ಯಾರು, ಪೋಸ್ಟ್ ಮಾಡರ್ನಿಸಮ್ದ ವೈಶಿಷ್ಟ್ಯ ಏನು, ಬ್ರೀಫ್ ಆಗಿ ಬರೆಯೋದು ನೋಟ್ಸ್. ಸರ್ ಎಲ್ಲಿಂದ ನೋಟ್ಸ್ ಬರೆಯೋದು ಹೇಳ್ತೀನಿ, ಎಲ್ಲಿಂದ ಬರೀಬೇಕು ನಾವು. ಸಪೋಸ್ ಈ ಪೊಲಿಟಿಕಲ್ ಥಾಟ್ಸ್, ಇಲ್ಲಿ ಇಷ್ಟು ಜನ ಅದಾರ, ಇವ್ರ ಬಗ್ಗೆನೇ ಓದೋದೈತಿ, ಇವ್ರ ಬಿಟ್ಟು ಎಕ್ಸ್ಟ್ರಾ ಇವ್ರ ಬಗ್ಗೆನೇ ಎಕ್ಸಾಕ್ಟ್ ಏನು ಓದಬೇಕು ಹೇಳ್ತೀನಿ, ಏನು ಓದಬೇಕು. ಕನ್ಫ್ಯೂಸಿಯಸ್ ಅಂದ್ರೆ ಏನು, ಇವ್ರು ಯಾರು, ಚೀನಾ ದೇಶದವರು, ಇವ್ರು ಯಾವ ಬುಕ್ ಬರೆದ್ರು, ಇವ್ರದ್ದು ವಿಚಾರ ಏನು. ಪ್ಲೇಟೋ ಎಂದ್ರೇನು, ಕನ್ಫ್ಯೂಸಿಯಸ್ ಬುಕ್ ಬರೆದಂತ ವ್ಯಕ್ತಿ ಯಾವ ಬುಕ್ ಅನ್ನು ಬರೆದ್ರು. ಪ್ಲೇಟೋ ಇವ್ರು ಯಾರು, ಇವ್ರು ಯಾವ ದೇಶದವರು, ಇವ್ರು ಯಾವ ಬುಕ್ ಬರೆದ್ರು, ಯಾವ ಬುಕ್ದೊಳಗೆ ಯಾವ ಮಾಹಿತಿಯನ್ನು ಹೇಳಿದ್ರು. ಅರಿಸ್ಟಾಟಲ್ ಯಾರು, ಇವ್ರು ಯಾವ ದೇಶದವರು, ಇವ್ರು ಯಾವ ಬುಕ್ ಅನ್ನ ಬರೆದ್ರು, ಇವ್ರ ಬುಕ್ ಪೊಲಿಟಿಕಲ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಯ್ತು. ಮಚಿವೆಲಿ ಎಂದರೇನು, ಇವ್ರು ಯಾವ ದೇಶದವರು, ಇವ್ರು ಯಾವ ಬುಕ್ ಬಗ್ದು. ಥಾಮಸ್ ಹಾಬ್ಸ್ ಇವ್ರು ಯಾರು, ಇವ್ರು ಯಾವ ಬುಕ್ ಅನ್ನ ಬರೆದ್ರು, ಈ ಬುಕ್ದ ಪರಿಣಾಮ ಎಲ್ಲಾಯ್ತು, ಬುಕ್ದ ಹೆಸರೇನು. ಜಾನ್ ಲಾಕ್ ಎಂದರೇನು, ಇವರ ತತ್ವ ಯಾವುದು, ಇವ್ರು ಯಾವ ಬುಕ್ ಅನ್ನ ಬರೆದಿದ್ರು, ಅದರ ಇಂಪ್ಯಾಕ್ಟ್ ಯಾರ ಮೇಲೆ ಆಯ್ತು. ರೂಸೋ ಎಂದ್ರೆ ಯಾರು, ಇವ್ರು ಯಾವ ದೇಶದವರು, ಇವರ ಸಿದ್ಧಾಂತ ಏನು, ಇವ್ರು ಯಾವ ಬುಕ್ ಅನ್ನ ಬರೆದಿದ್ರು, ಈ ಬುಕ್ದ ಪರಿಣಾಮ ಹೇಗಾಯ್ತು. ಹೆಗೆಲ್ ಅಂದ್ರೇನು, ಇವ್ರು ಯಾವ ಕಾನ್ಸೆಪ್ಟ್ ಅನ್ನು ಹೇಳಿದ್ರು, ಹೆಗೆಲರ ದೃಷ್ಟಿಕೋನ ಯಾವುದಿತ್ತು, ಹೆಗೆಲ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಹೇಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಮೇರಿ ಉಲ್ಫಸ್ಟೋನ್ ಕ್ರಾಫ್ಟ್ ಈ ಮಹಿಳೆ ಯಾರು, ಇವಳು ಯಾವ ಬುಕ್ ಅನ್ನ ಬರೆದ್ರು, ರಾಜಕೀಯದೊಳಗ ಮಹಿಳೆಯರ ಸ್ಥಾನ ಹೇಗಿರ್ಬೇಕು ಅನ್ನೋದು ಹೇಳಿದ್ರು. JS ಮಿಲ್ ಅಂದ್ರೆ ಯಾರು, ಇವ್ರು ಯಾವ ದೇಶದವರು, ಯಾವ ಬುಕ್ ಅನ್ನ ಬರೆದ್ರು, ಇವ್ರ ದೃಷ್ಟಿಕೋನ ಹೇಗಿತ್ತು. ಕಾರ್ಲ್ ಮಾರ್ಕ್ಸ್ ಅವರ ಬಗ್ಗೆ ಇವ್ರ ಸಿದ್ಧಾಂತ ಯಾವುದು, ಇವ್ರು ಯಾವ ಬುಕ್ ಅನ್ನ ಬರೆದಿದ್ರು, ಎಷ್ಟನೇ ಇಶ್ಯದೊಳಗೆ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ರು. ಗ್ರಾಮ್ಚಿ ಎಂದ್ರೇನು, ಇವರು ಯಾವ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ. ಹನ್ನಾಫ್ ಇವ್ರು ಯಾರು, ಯಾವ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ. ಇವರು ಫ್ರಾನ್ಸ್ ಫ್ಯಾನನ್ ಇವರು ಯಾವ ಕೃತಿಯನ್ನು ಬರೆದಿದ್ದಾರೆ, ನಾಟಕವನ್ನು ಬರೆದಿದ್ದಾರೆ, ಇವರ ಕೃತಿ ಹೆಸರೇನು. ಇವರು ಮಾವೋ ಜೆಡಾಂಗ್ ಇವ್ರು ಯಾರು, ಮಾವೋ ಜೆಡಾಂಗ್ ಅವರು ಹೇಳಿದ ಒಂದು ಮಾಸ್ ಕಮ್ಯುನಿಕೇಶನ್ ಕಾನ್ಸೆಪ್ಟ್ ಯಾವುದು. ಇವರು ಚೀನಾ ದೇಶದವರು, ಇವರು ಜಾನ್ ರೌಲ್ ಇವ್ರು ಯಾವ್ದವ್ರು, ಏನ್ ಕಾನ್ಸೆಪ್ಟ್ ಹೇಳಿದ್ದಾರೆ. ಹೀಗ ಒಬ್ಬ ವ್ಯಕ್ತಿಯ ಬಗ್ಗೆ 4 ಲೈನ್ ಮಾಹಿತಿ ಬರೆಯೋದು ಅಥವಾ 5 ಲೈನ್ ಮಾಹಿತಿ ಬರೆದು ನೋಟ್ಬುಕ್ದೊಳಗೆ ನೋಟ್ಸ್ ತಯಾರು ಮಾಡೋದು. ಸರ್ ಎಲ್ಲಿಂದ ನೋಟ್ಸ್ ತಯಾರು ಮಾಡೋದು. ಮೊದಲಿಗೆ ಹೀಗೆ ಡಿಟೇಲ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್, ಪ್ರತಿಯೊಂದು ಚಾಪ್ಟರ್ದೊಳಗೆ ಡಿಟೇಲ್ ಆಗಿ ಬರೀರಿ. ಬರೆಯೋದಂದ್ರೆ ಹೆಂಗ್ರಿ, ಒಂದೊಂದು ಲೈನ್ ಬಿಟ್ಬಿಟ್ಟು ಸಿಸ್ಟಮೆಟಿಕ್ ಆಗಿ ದೊಡ್ಡ ಅಕ್ಷರದೊಳಗೆ ಬರಿಬೇಕು. ನಾನು ನಿಮಗೆ ಒಂದು ಗ್ರೌಂಡ್ ಲೆವೆಲ್ ಹೇಳಿರ್ತೀನಿ ಸ್ಟಡಿ ಹೇಗೆ ಮಾಡಬೇಕು ಅನ್ನೋದು. ಸಿಲೆಬಸ್ ಅನ್ನ ಮೊದಲಿಗೆ ಈ ರೀತಿ ಬರೇ ಟೈಟಲ್ ಹೆಸರು ಬರೆಯೋದು, ಟಾಪಿಕ್ ನೇಮ್, ಘಟಕದ ಹೆಸರು, ಆಮೇಲೆ ಒಂದು ಘಟಕದೊಳಗೆ ಡಿಟೇಲ್ ಆಗಿ ಬರೆಯೋದು. ಇದು ಡಿಟೇಲ್ ಆಗಿ ಹಿಂಗೆ 10 ಚಾಪ್ಟರ್ದು ಬರಿಬೇಕು. ಬರೆದಿದ್ದ ಆದ್ಮೇಲೆ ಏನ್ ಮಾಡೋದು ಗೊತ್ತಾ, ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ ತಗೋಬೇಕು. ನೆಟ್ ಬರಿತಾ ಇದ್ರಂದ್ರೆ ನೆಟ್ 3 ಇಯರ್ಸ್ ಕ್ವಶನ್ ಪೇಪರ್, ಅಥವಾ ಕೆಸೆಟ್ ಬರಿತಿದ್ರಂದ್ರೆ ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ ತಗೊಂಡು ನಿಮ್ಮ ಹತ್ರ ಇಟ್ಕೋಬೇಕು. ಒಮ್ಮೆ ಓದಲಿಕ್ಕೆ ಪ್ರಾರಂಭ ಮಾಡೋದಿಲ್ಲ. ಇದನ್ನ ಡಿಟೇಲ್ ಆಗಿ ನೀವು ಸಿಲೆಬಸ್ ಬರೆದಿದ ಮೇಲೆ ನಾನು ನಿಮ್ಗೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಇರುವಂತ ಜೆರಾಕ್ಸ್ ಅನ್ನ ಕೊಡ್ತೀನಿ. ಇದು ಜೆರಾಕ್ಸ್ ಅನ್ನ ಪಡೆದುಕೊಳ್ಬೇಕು. ನನ್ನ ಹತ್ರ ಇರುವಂತ ಜೆರಾಕ್ಸ್ ಇದು. ಈ ಜೆರಾಕ್ಸ್ ಬಂಡಲ್ ಅನ್ನ ನೀವು ಕಂಪಲ್ಸರಿಯಾಗಿ ರೆಫರ್ ಮಾಡಬೇಕು. ಇದು ಎಷ್ಟು ಇಂಪಾರ್ಟೆಂಟ್ ಆಯ್ತಲ್ಲೋ ಈ ಜೆರಾಕ್ಸ್. ಇದರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಯಾವ್ದು ಅನ್ನೋದು ನಾನು ಜೆರಾಕ್ಸ್ ಅಲ್ಲಿ ಬರೆದಿದ್ದೇನೆ. ಈ ಪ್ರತಿಯೊಂದು ಪ್ರಶ್ನೆಯನ್ನ ಮತ್ತೆ ರಿಪೀಟ್ ಆಗಿ ನೀವು ನಿಮ್ಮ ನೋಟ್ಬುಕ್ದೊಳಗೆ ಬರೀಬೇಕು. ಒಂದು ಕ್ವಶನ್ ಬರೆದೋದ್ರ ಕೆಳಗಡೆ 4 ಆಪ್ಷನ್. ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವ್ದು ಅನ್ನೋದು ಅದನ್ನು ಟಿಕ್ ಮಾರ್ಕ್ ಮಾಡಿರ್ನಿ. ಅದೇ ಪ್ರಶ್ನೆನ ರಿಪೀಟ್ ಆಗಿ ನಿಮ್ಮ ನೋಟ್ಬುಕ್ದೊಳಗೆ ನೀವು ಬರೀಬೇಕು. ಸರ್ ಇಂಗ್ಲೀಷ್ದೊಳಗೆ ತಿಳಿಯಂಗಿಲ್ರಿ, ಗೂಗಲ್ ಲೆನ್ಸ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆಗ್ತೈತಿ. ಇದ್ರ ಮೇಲೆ ಫೋಟೋ ಹೊಡಿಬೇಕು, ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆಗ್ತದ್ರಿ. ಅದನ್ನ ನೋಟ್ಬುಕ್ದೊಳಗೆ ಬರೆಯೋದು. ಮೊದಲಿಗೆ ಇಂಗ್ಲೀಷ್ ಒಳಗೆ ಬರೆಯೋದು ಪ್ರಯತ್ನ ಮಾಡ್ರಿ, ತಿಳಿಲಾರ್ದು ಕನ್ನಡದೊಳಗೆ ಬರೀಬೇಕು. ಅದನ್ನ ನೋಟ್ಬುಕ್ದೊಳಗೆ ಬರೆದಿದ ಮೇಲೆ ಒಂದು ಕ್ವಶನ್ಗೆ ಒಂದು ಆನ್ಸರ್ ಸರಿ ಇರ್ತೈತಿ. ಇನ್ನು ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪದೋ, ಆ ತಪ್ಪಿರೋ ಆಪ್ಷನ್ ಬಗ್ಗೆ ಮತ್ತೆ ಗೂಗಲ್ ಒಳಗೆ ಟೈಪ್ ಮಾಡೋದು, ವಿಕಿಪೀಡಿಯಾ ವೆಬ್ಸೈಟ್ ಇಂದ ಮಾಹಿತಿ ಪಡೆದು 1 or 2 ಲೈನ್ ಮಾತ್ರ ಮಾಹಿತಿ ಬರೆಯೋದು.
ಸರ್ ಇದಕ್ಕೆ ಸಮಯ ಬೇಕಲ್ರಿ, ಸಮಯ ನೀವು ಕೊಡಬೇಕು. 10 ಬೇರೆ ಬೇರೆ ಬುಕ್ ಓದೋದಕ್ಕಿಂತ ಈ ಜೆರಾಕ್ಸ್ ಅನ್ನ ಸ್ವತಃ ನೀವು ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರು ಮಾಡಬೇಕು. ಪ್ಲೀಸ್ ಅಲ್ಲಗತ್ತೀನ್ರಿ. ಈಗ ಒಂದು ಸಲ ನೀವು ಪರಿಶ್ರಮ ಪಟ್ರಂದ್ರೆ ಕೆಸೆಟ್ ಪಾಸ್ ಆಗ್ತೀರಿ, NET ನೆಟ್ ಪಾಸ್ ಆಗ್ತೀರಿ, JRF ಆಗ್ತೀರಿ. ಆಮೇಲೆ ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ನೌಕರಿ ಸಲುವಾಗಿ ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ಇದನ್ನ ಅನಾಲಿಸಿಸ್ ಮಾಡ್ಬೇಕು. ನೀವು ಪ್ರತಿಯೊಂದು ಪ್ರಶ್ನೆಯನ್ನು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡ್ರಿ. ಅನಾಲಿಸಿಸ್ ಮಾಡಿದ ಮೇಲೆ 5, 6, 7, 8, 9, 10, 11, 12ನೇ ಕ್ಲಾಸದ್ದು ಟೆಕ್ಸ್ಟ್ ಬುಕ್ ಅನ್ನ ತಗೋಬೇಕು. ಪೊಲಿಟಿಕಲ್ ಸೈನ್ಸ್ ಅದು. ಆ ಟೆಕ್ಸ್ಟ್ ಬುಕ್ ತಗೊಂಡು ಬುಕ್ ಎಲ್ಲ ಓದ್ಕೋತ ಕೊಡೋದಿಲ್ಲ. ಬುಕ್ ತಗೊಂಡು ನಿಮ್ಮ ಹತ್ರ ಇಡೋದಂದಿನ ನಾನು ನಿಮ್ಗೆ ಏನು ಓದ್ಬೇಕು ಅನ್ನೋದು ನೋಡ್ರಿ. ಅಗದಿ ಓಪನ್ ಆಗಿ ನಿಮಗೆ ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಬುಕ್ ತಗೊಂಡು ಓದೋದಲ್ಲ, ಬುಕ್ ತಗೊಂಡು ಇಡೋದು. ನನ್ನ ಜೆರಾಕ್ಸ್ದೊಳಗೆ ಏನು ಪ್ರಶ್ನೆ ಇರ್ತೈತಲ್ಲ, ಆ ಪ್ರಶ್ನೆಗೆ ಸಂಬಂಧಪಟ್ಟಿದ್ದು PUC ಫಸ್ಟ್ ಇಯರ್ದೊಳಗೆ ಬುಕ್ದೊಳಗೆ ಇತ್ತಂದ್ರೆ ಅದು ಒಂದೇ ಕಾನ್ಸೆಪ್ಟ್ ಓದೋದು. 10ನೇ ಕ್ಲಾಸ್ ಒಳಗಿತ್ತಂದ್ರೆ ಅದು ಒಂದೇ ಕಾನ್ಸೆಪ್ಟ್ ಓದೋದು. 11ನೇ ಕ್ಲಾಸ್ ಒಳಗೆ ಬುಕ್ ಇತ್ತಂದ್ರೆ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ಅನ್ನ ತಗೊಳ್ರಿ. ಬುಕ್ದೊಳಗೆ ಇರಲಿಲ್ಲ ಅಂದ್ರೆ ಗೂಗಲಲ್ಲಿ ವಿಕಿಪೀಡಿಯಾದೊಳಗೆ ಹುಡುಕಿ ಬರೆಯೋದು. ಹುಡುಕಿ 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 ಬರೆಯೋದ್ರಿಂದ ಒಂದು 10 ರಿಂದ 12 ದಿವಸ ಟೈಮ್ ಬೇಕು. ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಒಂದು ಬಿಗ್ ನೋಟ್ಸ್ ತಯಾರಾಗ್ತದೆ ರೀ. ಆ ನೋಟ್ಸ್ ಬುಕ್ ನಿಮ್ಮ ಜೊತೆಗೆ ಇಟ್ಬೇಕು. ಆ ಕಂಪ್ಲೀಟ್ ನೋಟ್ಸ್ ಬರೆದಿದ್ದ ಮೇಲೆ ಆಮೇಲೆ 3 ಇಯರ್ಸ್ ಕ್ವಶನ್ ಪೇಪರ್ ತಗೊಂಡು ಇದನ್ನ ಸಾಲ್ವ್ ಮಾಡೋದು. ಇದು ಸಾಲ್ವ್ ಮಾಡುವಾಗ ಇಲ್ಲೇನೇನು ಪ್ರಾಕ್ಟೀಸ್ ಸಲುವಾಗಿ ಯೂಸ್ ಮಾಡಿದಂತ ಈ ಕ್ವಶನ್, ಈ ಪ್ರಾಕ್ಟೀಸ್ ಮಾಡಿದ ಕ್ವಶನ್ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಓಹೋ ಇದು 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 ಇಷ್ಟು ಇವು ಬರಲೇಬೇಕು ರೀ. ಈ ಕ್ವಶನ್ ಪೇಪರ್ದೊಳಗೆ ಬಂದೇ ಬರ್ತೈತಿ ತಮ್ಮ. ಅಷ್ಟು ಫುಲ್ ಆಗಿ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಿ. ಮತ್ತು ನೀವು ನೋಟ್ಸ್ ಮಾಡಿದ್ದು ಹರಿ ಬ್ರಹ್ಮ ಬಂದು ನಿಮ್ಮ ಎದುರಿಗೆ ಬಂದ್ರು ನೀವು ಬೇರೆಯವ್ರಿಗೆ ಕೊಡಬಾರ್ದು. ಕೊಟ್ರಂದ್ರೆ ನಿಮ್ಮ ಆತ್ಮ ಕೊಟ್ಟಂಗ. ಕರ್ಣ ಯಾಕೆ ಸತ್ತು ಗೊತ್ತ್ರಿ? ದಾನಶೂರ ಕರ್ಣ. ಅಣ್ಣ ದಾನ ಮಾಡಿ ಸತ್ಯಲ್ಲೋ ನೀನು ಕೊಡಬೇಡದಾಗಿತ್ತು, ದಾನ ಮಾಡಬೇಡದಾಗಿತ್ತು, ದಾನ ಮಾಡಿ ಸತ್ತಿ ನೀನು. ಇದು ಕವಚ ಕುಂಡಲ, ಇದು ಕವಚ ಕುಂಡಲ್ ನಿಮಗೆ ಕೊಡ್ತಾ ಇದ್ದೀನಿ. ನೀವು ಬೇರೆಯವ್ರಿಗೆ ಕೊಟ್ರಂದ್ರೆ ನೀವು ಸತ್ರಿ ಗ್ಯಾರಂಟಿ, ಅಲ್ಲೇನು ನೋ ಡೌಟ್. ಏನ್ರಿ ಸರ್ ನೀವು ಭಾಳ ಒಳ್ಳೆಯವ್ರಿದ್ರು ತಿಳಿದಿವಿ, ಸ್ವಾರ್ಥ ಹೇಳಗತ್ತೀರಿ. ಹೌದು, ನೀವು ಪಾಸ್ ಆಗೋ ತನಕ ನೀವು ಗಟ್ಟಿಯಾಗಿ ಮರವಾಗಿ ನಿಲ್ಲೋ ತನಕ ಬೇರೆಯವ್ರಿಗೆ ಕೊಡಬಾರ್ದು. ಕೊಟ್ರಿ ನನ್ನ 10 ವರ್ಷದ ಪರಿಶ್ರಮ ಒಂದೇ ಮಿನಿಟ್ದೊಳಗೆ ಇನ್ನೊಬ್ಬರಿಗೆ ಕೊಟ್ರಿ. ನಿಮ್ಗಿಂತ ಒಂದು ಸ್ವಲ್ಪ ಬುದ್ಧಿವಂತ ಇದ್ದಂದ್ರೆ ಒಂದೇ ನಿಮಿಷದಾಗ ನಾವು ಕೆಸೆಟ್ NET ನೆಟ್ ಎಕ್ಸಾಮ್ ಪಾಸ್ ಆಗ್ತಾನ್ರಿ. ನೋ, ನೀವು ಪರಿಶ್ರಮ ಪಟ್ಟಿದ್ದು ನೋಟ್ಸ್ ಐತಿಲ್ಲ, ಅದು ನೀವು ಸ್ವತಃ ತೆಗೆದಿದ್ದು ನೋಟ್ಸ್ ಇರ್ತೈತಿ. ಅದನ್ನ ಫಸ್ಟ್ ನೀವು ಬೆನಿಫಿಟ್ ಆಗಬೇಕು, ಫಸ್ಟ್ ನೀವು ಪಾಸ್ ಆಗಬೇಕು, ಆಮೇಲೆ ಮುಂದೆ ನೀವು ಹಂಚಗಂತಿರತ್ತೆ. ಮೊದಲು ನೀವು ಬೆಳೀರಿ, ಆಮೇಲೆ ಹೆಲ್ಪ್ ಮಾಡಕಂತಿರತ್ತೆ. ಬೆಳೆಯೋಕ್ಕಿಂತ ಮುಂಚೆನೇ ಇನ್ನೊಬ್ರಿಗೆ ಸಹಾಯ ಮಾಡ್ಕೊಂತ ಕೂತಿರಂದ್ರೆ ಮುಗೀತು. ಅದು ನೋ, ಅವನಿಗೆ ಹುಚ್ಚಕ್ಕಿಂತ ಮಳ್ಳ ಅಂತೀವಿ. ಹುಚ್ಚ ಅನ್ನಂಗಿಲ್ಲ, ಮಳ್ಳ ಅಂತಾರೆ. ಮಳ್ಳ ಅಂತ ಕೂನದ್ರಿ. ನಿಮ್ಮ ಕೈ ಒಳಗೆ ಕೊಟ್ಟಿದ್ದು ನೀವು ಇನ್ನೊಬ್ರು ಕೊಡ್ತೀರಂದ್ರೆ ಮತ್ತೆ ನೀವು ಉಪಾಸ ಬೀಳ್ತೀರಿ. ಆತಮ್ಮ ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ದುಡ್ಡು ಕೊಟ್ಟರು ಸಿಗಂಗಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇದು ಮಟೀರಿಯಲ್ ಐತಿ. ಇದನ್ನ ಯೂಟಿಲೈಸ್ ಮಾಡ್ಕೊಡ್ರಿ. ಓಕೆ, ಇದನ್ನ ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿ ನೋಟ್ಸ್ ತಯಾರು ಮಾಡ್ರಿ. ನೋಟ್ಬುಕ್ದೊಳಗಿರ್ಲಿ, ಫುಲ್ ಆಗಿ ಓದ್ರಿ. ಮತ್ತು ಫುಲ್ ಕಾನ್ಫಿಡೆನ್ಸ್ ಇರ್ರಿ. ನಾ ಏನು ಹೇಳ್ತಿದ್ದೀನಿ, ಬೇರೆ ಏನೂ ಓದೋದು ಅವಶ್ಯಕತೆ ಇಲ್ಲ. ಈ ರೀತಿ ನಾನು ಹೇಳಿದ್ದು ಪೊಲಿಟಿಕಲ್ ಸೈನ್ಸ್ದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಇವೆಲ್ಲ ಬುಕ್ ಅನ್ನ ತಗೊಂಡು ನಿಮ್ಮ ಹತ್ರ ಇಟ್ಕೋರಿ. ಇದ್ರದ್ದು ಪರಿವಿಡಿ ಇರ್ತೈತಿ. ಪರಿವಿಡಿ ಒಂದು ನೋಟ್ಬುಕ್ದೊಳಗೆ ಬರೀರಿ. ಪರಿವಿಡಿ ಬರೆದ ನಂತರ ಇದೇನು ಡಿಟೇಲ್ ಆಗಿ ಸಿಲೆಬಸ್ ಬರೆದಿರ್ತೀರಿ, ಅದಕ್ಕೆ ಕಾನ್ಸೆಪ್ಟ್ ರಿಲೇಟೆಡ್ ಇಲ್ಲಿ ಕೊಟ್ಟಿರ್ತಾನೆ. ಹೌದಾ? ರೈಟ್ಸ್ 12ನೇ ಕ್ಲಾಸ್ ಒಳಗೆ ಐತಿ. ಮಲ್ಟಿಕಲ್ಚರಲಿಸಮ್ 11ನೇ ಕ್ಲಾಸ್ ಒಳಗೆ ಐತಿ. ಸೋಷಿಯಲಿಸಮ್ 12ನೇ ಕ್ಲಾಸ್ ಒಳಗೆ 3ನೇ ಚಾಪ್ಟರ್ದೊಳಗೆ ಐತಿ. ಕನ್ಸರ್ವೇಟಿಸಮ್ 11ನೇ ಕ್ಲಾಸ್ ಒಳಗೆ ಐತಿ. ಯಾವುದು ಲಾಕ್ನ ಬಗ್ಗೆ 9ನೇ ಕ್ಲಾಸ್ ಒಳಗೆ ಒಂದು ಕಾನ್ಸೆಪ್ಟ್ ಐತಿ. ಅದು ಇಷ್ಟೇ ಕಾನ್ಸೆಪ್ಟ್ ಓದೋದು. ಇಲ್ಲಾಂದ್ರೆ ಡೈರೆಕ್ಟ್ ಗೂಗಲ್ ಒಳಗೆ ಹುಡುಕಿ ಬರೆಯೋದು. ಸರ್ ಟೈಮ್ ಇಲ್ಲ ಅನ್ಬೇಡ್ರಿ. ನಾನು ಟೈಮ್ ಇಲ್ಲ ಅನ್ನೋದಿಲ್ರಿ. ಟೈಮ್ ಇಲ್ಲ ಅಂದ್ರೆ ಈ ಬಾರಿ NET ನೆಟ್ ಆಗ್ಲಿಲ್ಲ ಅಂದ್ರೆ ಡಿಸೆಂಬರ್ದೊಳಗೆ ನೆಟ್ ಆದತ್ತು. ಈಗಿಲ್ಲಂದ್ರೆ ಪ್ರಿಪರೇಷನ್ ಮಾಡ್ಬೇಕಲ್ಲ. ಈ ಮಟೀರಿಯಲ್ ಪ್ಲೀಸ್ ಯೂಸ್ ಮಾಡ್ರಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇವು 5 ಪ್ರಶ್ನೆದ ನೀವು ಆನ್ಸರ್ ಈಗೇ ಹೇಳಿರಂದ್ರೆ ಯು ವಿಲ್ ಗೆಟ್ ನೆಟ್ ಎಕ್ಸಾಮ್ ರಿಸಲ್ಟ್. ನಾನು ಹೇಳಾರನೆ ಬಡ ಈ ಪ್ರಶ್ನೆದ ಆನ್ಸರ್ ನಿಮಗೆ ಬರಬೇಕು. ಹೂ ಹ್ಯಾಸ್ ಕಾಲ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆಸ್ ಬ್ರೋಕರ್ ಆಫ್ ಐಡಿಯಾಸ್. ಪೊಲಿಟಿಕಲ್ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳಿಗೆ ಬ್ರೋಕರ್ ಆಫ್ ಐಡಿಯಾಸ್ ಎಂದು ಹೇಳಿದಂತ ವ್ಯಕ್ತಿ ಯಾರು ಹೇಳ್ಯಾರ ಇದ್ರೊಳಗ್ರಿ? ನೋಡ್ರಿ ಯಾರು ಹೇಳಿದಾರ ಸ್ವಲ್ಪ ಆನ್ಸರ್ ಹೇಳ್ರಿ. ಎರಡನೇದು, ಪೊಲಿಟಿಕಲ್ ಮ್ಯಾನ್ ಈ ಬುಕ್ ಅನ್ನ ಬರೆದಂತ ವ್ಯಕ್ತಿ ಯಾರು? ಇಲ್ಲಿ ನೀವು ಸ್ಟಡಿ ಮಾಡ್ಬೇಕು. ಹೆಂಗ್ ಮಾಡ್ಬೇಕ್ರಿ? ಈ ಕಾನ್ಸೆಪ್ಟ್ ಅನ್ನು ನೋಟ್ಬುಕ್ದೊಳಗೆ ಬರೀಬೇಕದು. ಬ್ರೋಕರ್ ಆಫ್ ಐಡಿಯಾ, ಪೊಲಿಟಿಕಲ್ ಪಾರ್ಟೀಸ್ ಬ್ರೋಕರ್ ಆಫ್ ಐಡಿಯಾ ಹೇಳಿದಂತ ವ್ಯಕ್ತಿ ಯಾರು? ಲೋವೆಲ್.
ಲೋವೆಲ್ ಯಾವ ದೇಶದವರು? ಈ ಕನ್ಸೆಪ್ಟ್ ಯಾವಾಗ ಹೇಳಿದ್ದಾರೆ? ಒಂದು ಲೈನ್ ಬರೀರಲ್ಲ ಮಾಹಿತಿ. ಇದು ಬರೆದ ನಂತರ ಬ್ರೂಸ್ ಇವ್ರು ಯಾರು? ಒಂದು ಲೈನ್ ಮಾಹಿತಿ ಬರೀರಿ. ಮ್ಯಾಕ್ ಲೆವರ್ ಇವ್ರ ಬಗ್ಗೆ ಒಂದು ಸೆಂಟೆನ್ಸ್ ಬರೀರಿ. ಮಿಚೆಲ್ ಇವ್ರ ಬಗ್ಗೆ ಒಂದು ಸೆಂಟೆನ್ಸ್ ಬರೀರಿ. ಗೂಗಲ್ ಒಳಗೆ ಸಿಗ್ತೈತಿ, ವಿಕಿಪೀಡಿಯಾದ ನೋಡಿ. ಒಂದು ಲೈನ್, ಜಾಸ್ತಿ ಬೇಡ. ಪೊಲಿಟಿಕಲ್ ಮ್ಯಾನ್ ಈ ಬುಕ್ ಅನ್ನ ಬರೆದಂತ ವ್ಯಕ್ತಿ ಯಾರು? ಪೊಲಿಟಿಕಲ್ ಮ್ಯಾನ್ ಇದು ಎಷ್ಟನೇ ಇಶ್ಯೂದೊಳಗೆ ಪಬ್ಲಿಷ್ ಆಯ್ತು? ಇದನ್ನ ಗೂಗಲ್ ಟೈಪ್ ಮಾಡಿದ್ರೆ ಗೊತ್ತಾಗ್ತದೆ. ಇದ್ರ ಆನ್ಸರ್ ಯಾರು 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 ಬರ್ದಾರೆ ಬುಕ್? ಈ ಬುಕ್ ಬರೆದಂತ ವ್ಯಕ್ತಿ ಯಾರಾದ್ರೂ ಹೇಳ್ರಿ. ಕಮಾನ್ ಫಾಸ್ಟ್. ಎಡ್ವರ್ಡ್ ಶಿಲ್ಲಾಸ್ ಇವ್ರ ಬಗ್ಗೆ ಒಂದು ಸೆಂಟೆನ್ಸ್ ಬರೆಯೋದು. ಜೇಮ್ಸ್ ಕೋಲೆಮನ್ ಇವ್ರ ಬಗ್ಗೆ ಒಂದು ಸೆಂಟೆನ್ಸ್. ವಾಲ್ಟ್ ರೋಸ್ ಇವ್ರು ಯಾವ ಬುಕ್ ಅನ್ನ ಬರೆದ್ರು? ಮಾರ್ಟಿನ್ ಲಿಪ್ಸೆಟ್ ಪೊಲಿಟಿಕಲ್ ಮ್ಯಾನ್ ಅನ್ನೋ ಬುಕ್ ಅನ್ನ ಬರೆದಿದ್ದಾರೆ. ಇವ್ರದ್ದು ಆನ್ಸರ್. ಇನ್ನು ಜಯಪ್ರಕಾಶ್ ನಾರಾಯಣ್, ಇವರಿಗೆ JP ಎಂದು ಕೂಡ ಕರೆಯುತ್ತಾರೆ. ಜಯಪ್ರಕಾಶ್ ನಾರಾಯಣ್ ಇವರು ಯಾವ ರಾಜ್ಯದವರು? ಇವ್ರು ನಮ್ಮ ದೇಶದೊಳಗೆ ಯಾವಾಗ ಜನ್ಮ ಆಯ್ತು? ಇವರು ಯಾವ ಪೊಲಿಟಿಕಲ್ ಪಕ್ಷಕ್ಕೆ ಸಂಬಂಧಪಟ್ಟವರು? ಇವ್ರದ್ದು ಐಡಿಯಾಲಜಿ ಏನಾಗಿತ್ತು? ಜಯಪ್ರಕಾಶ್ ನಾರಾಯಣ್ ಅವರು ನಮ್ಮ ದೇಶದೊಳಗೆ ಯಾವ ಲೀಡರ್ ಅಂತೇಳಿ ಅವರು ಪ್ರಸಿದ್ಧ ಹೊಂದಿದ್ರು? ಇವರು ಸೋಷಿಯಲಿಸ್ಟ್ ಲೀಡರ್ ಎಂದರೇನು? ಇದರ ಡೆಫಿನೇಷನ್ ಯಾವುದು? ಸರ್ವೋದಯ ಲೀಡರ್ ಎಂದರೇನು? ಸರ್ವೋದಯ ಕನ್ಸೆಪ್ಟ್ ಅನ್ನ ಹೇಳಿದವರು ಯಾರು? ಇದರ ಅರ್ಥ ಏನು? ಪೀಸಂಟ್ ಲೀಡರ್ ಎಂದ್ರೇನು? ಪೀಸಂಟ್ ಅಂದ್ರೆ ನಾವು ಏನ್ ಕರಿತೀವಿ? ಒಕ್ಕಲುತನ, ರೈತರ ಒಂದು ನೇತೃತ್ವ. ಮತ್ತು ನ್ಯಾಷನಲಿಸ್ಟ್ ರಾಷ್ಟ್ರೀಯ ನಾಯಕರು ಎಂದ್ರೇನು? ಇದ್ರ ಕಾನ್ಸೆಪ್ಟ್ ಏನು? ಜಯಪ್ರಕಾಶ್ ನಾರಾಯಣ್ಗೆ ಏನಂತಾರ್ರಿ? ಸರ್ವೋದಯ ಲೀಡರ್ ಎಂದು ಕರೆಯುತ್ತಾರೆ. ಸರ್ವೋದಯ. ಇನ್ನು ಸೆಂಟ್ರಲ್ ಥೀಮ್ ಆಫ್ ಪ್ಲೇಟೋಸ್ ಬುಕ್ ದ ರಿಪಬ್ಲಿಕ್ ಬುಕ್ ಅನ್ನ ಬರೆದವ್ರು ಯಾರು? ಪ್ಲೇಟೋ. ಎಷ್ಟನೇ ಇಶ್ಯೂದೊಳಗೆ ಬರ್ದಾರ್ರಿ ಈ ಬುಕ್? ದ ರಿಪಬ್ಲಿಕ್ ದೊಳಗೆ ಎಷ್ಟು ಚಾಪ್ಟರ್ ಐತಿ? ದ ರಿಪಬ್ಲಿಕ್ ಬುಕ್ ಎಷ್ಟನೇ ಇಶ್ಯೂದೊಳಗೆ ಪಬ್ಲಿಷ್ ಮಾಡಿದ್ರು? ಪ್ಲೇಟೋ ಇವರು ಯಾವ ದೇಶದವರು? ಇವರು ಈ ಬುಕ್ ಅಲ್ಲಿ ಯಾವ ಸಬ್ಜೆಕ್ಟ್ ಬಗ್ಗೆ ಬರೆದಿದ್ದಾರೆ? ಲಿಬರ್ಟಿ, ಸ್ವಾತಂತ್ರ್ಯ, ಶಿಕ್ಷಣ, ಸ್ವಾತಂತ್ರ್ಯ ಮತ್ತು ಜಸ್ಟಿಸ್, ನ್ಯಾಯದ ಬಗ್ಗೆ ಬರೆದಿದ್ದಾರೆ. ಇದರಲ್ಲಿ ದ ಟರ್ಮ್ ಪೊಲಿಟಿಕಲ್ ರಿಪಬ್ಲಿಕ್, ರಾಜಕೀಯ ಸಾರ್ವಜನಿಕ, ಈ ಕಾನ್ಸೆಪ್ಟ್ ಅನ್ನ, ಈ ಶಬ್ದವನ್ನು ಹೇಳಿದಂತ ವ್ಯಕ್ತಿ ಯಾರು? ಹೇಬರ್ಮಾಸ್, ಸಾರಟೋರಿ, ಮಾಸ್ಕಾ, ಪೌಲ್ ಇವ್ರು ಯಾರು? ಇವ್ರ ಬಗ್ಗೆ ಒಂದು ಗೂಗಲ್ ಒಳಗೆ ಟೈಪ್ ಮಾಡೋದು. ಒಂದು ಲೈನ್ ನೋಟ್ಬುಕ್ ಒಳಗೆ ಬರೀರಿಪಿ ತಮ್ಮ. ಡೈಲಿ ಒಂದು 2-3 ಗಂಟೆ ಟೈಮ್ ಕೊಡ್ರಿ. 10 ದಿವಸದೊಳಗೆ ಫಿನಿಶ್ಡ್ ಪೊಲಿಟಿಕಲ್ ಸೈನ್ಸ್ ಫಿನಿಶ್ಡ್. ಮುಂಜಾನೆ ಸಂಜೆಗೆ ಸಿಲೆಬಸ್ ಅನ್ನು ಓದೋದು, ನಾನು ಕೊಟ್ಟಿದ್ದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಅನಾಲಿಸಿಸ್ ಮಾಡೋದು. ಬೇರೆ ಏನೂ ಓದ್ಬೇಡ್ರಿ. ಈ ಬುಕ್ ನಿಮ್ ಜೊತೆಗೆ ಸಣ್ಣ ಸಣ್ಣ ಅಸ್ತ್ರಗಳು, ಇವೆಲ್ಲ ಸಣ್ಣ ಅಸ್ತ್ರ. ನಾನು ಕೊಡೋದು ಬ್ರಹ್ಮಾಸ್ತ್ರ. ಸಿಲೆಬಸ್ ಈ ಒಂದು ಬುಕ್ ನಿಮ್ ಜೊತೆಗೆ. ಇದು ಲಾಸ್ಟ್ ಮೂಮೆಂಟ್ 3 ಇಯರ್ಸ್ ಕ್ವಶನ್ ಪೇಪರ್. ಇದೆಲ್ಲ ಓದಿದ ಮೇಲೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಇದು ಕ್ವಶನ್ ಪೇಪರ್ ನೀವು ಅನಾಲಿಸಿಸ್ ಮಾಡೋದು. ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತೈತಿ. ಕ್ವಶನ್ ಎಲ್ಲಿದ್ ಹೇಗೆ ಬಂದನ್ನೋದು ಗೊತ್ತಾಗ್ತದ್ರಿ. ಇದು ನನ್ನ ಬ್ರಹ್ಮಾಸ್ತ್ರ, ಕ್ವಶನ್ ಬ್ಯಾಂಕ್ ಅನಾಲಿಸಿಸ್ ಮಾಡೋದು. ಇಂಗ್ಲಿಷ್ದೊಳಗೆ ಐತಿ ಅಂತೇಳಿ ಹೆದರ್ಬ್ಯಾಡ್ರಿ. ಒಂದು ಸ್ವಲ್ಪ ಪ್ರಯತ್ನ ಮಾಡ್ರಿ, ನೋಡ್ರಿ ನಿಮ್ದು ರಿಸಲ್ಟ್ ಹೆಂಗ್ ಬರಂಗಿಲ್ಲ ನಾನು ನೋಡ್ತೀನಿ. ಆದ್ರೆ ಮಾಡೋದು ಜವಾಬ್ದಾರಿ ನಿಮ್ದಪ್ಪ. ಮಾಡಿದ್ರಿ ಪಾಸ್ ಆಗ್ತೀರಿ, ಅಂದ್ರೆ ನೋಡ್ರಿ. ನೀವೇ ಟೈಮ್ ಅಂತೂ ಫುಲ್ ಕೊಟ್ಟು ನಾನು ಯಾರೋ ಒಬ್ರು ತಂಗಿ ಈಗ ನನಗೆ ಸರ್ ಪೊಲಿಟಿಕಲ್ ಸೈನ್ಸದು ಹೇಳ್ರಿ ಅಂದ ತಕ್ಷಣ ನಾನು ಪೊಲಿಟಿಕಲ್ ಸೈನ್ಸದು ಈಗ ನಾನು ಮಾಡಿದ್ದೇನ್ರಿ. ಇದು ಎಲ್ಲ ಜೆರಾಕ್ಸ್ ಐತಿ. ಈ ಜೆರಾಕ್ಸ್ ತಗೊಂಡು ಪ್ಲೀಸ್ ಕೈ ಮುಗಿದು ಎಲ್ಲರಿಗೂ ಕುಡಿಬೇಡ್ರಿ. ನೀವು ಸ್ವತಃ ಇದನ್ನು ಓದ್ರಿ, ಅನಾಲಿಸಿಸ್ ಮಾಡ್ರಿ. ಇಷ್ಟೆಲ್ಲ ಜೆರಾಕ್ಸ್ ಅದ ರೀ. ಅನಿಸ್ತದ ಕಾಣಿಸಲ್ಕೆ ಇಷ್ಟೇ ಅದ ಅಂತೇಳಿ. ಇಷ್ಟೇ ಇದು ಸಣ್ಣದಿದ್ರು ಇದು ಬ್ರಹ್ಮಾಸ್ತ್ರ ಭಾಳ ದಂಡಿಗೆ ಇದ್ರಿ. ಇದ್ರದ್ದು ಪರಿಣಾಮ ಡೈರೆಕ್ಟ್ ನೆಟ್ ಸೆಟ್ ರಿಸಲ್ಟೇ ಅಷ್ಟು ವ್ಯಾಲ್ಯೂ ಅದಾವ್ರಿ. ಯಾವ್ಯಾವ ಪ್ರಶ್ನೆಗೆ ಏನೇನು ಬೇಕು ಆನ್ಸರ್ ಅನ್ನೋದು ನಾನು ಇದ್ರೊಳಗೆ ಜೆರಾಕ್ಸ್ ಒಳಗೆಲ್ಲ ಬರ್ದಿದ್ದೀನಿ ರೀ. ನೀವು ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಿರಿ. ಓಕೆ, ಮಾಡ್ತೀರಿ ಅನ್ನೋ ಒಂದು ಭಾವನೆ ನನಗೈತಿ. ಮಾಡಿದ್ರೆ ಒಳ್ಳೆಯದು, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಇದನ್ನೆಲ್ಲ ಓದ್ರಿ. ಯು ವಿಲ್ ಗೆಟ್ ದ ಸಕ್ಸಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವೆಲ್ಲ ಬುಕ್ ಇದೆಲ್ಲ ಜೆರಾಕ್ಸ್ ಬೇಕಾದ್ರೆ ನಿಮ್ಗೆ ನಾವು ನಂಬರ್ ಕೊಡ್ತೀನಿ ರೀ. ಆ ನಂಬರ್ಗೆ ಫೋನ್ ಮಾಡಬೇಕು, ನೀವು ಬುಕ್ಕನ್ನು ತಗೋಬೇಕು. ಓಕೆ, ಇದು ನಂಬರ್ ಐತೆ ನೋಡ್ರಿ, 8263016448. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.